ಸರ್, ಈ ಪ್ರಕರಣವನ್ನು ಪ್ರತಿ ಕ್ಷಣವೂ ಪ್ರತಿ ದಿನವೂ ಕೂಡ ಅಬ್ಸರ್ವ್ ಮಾಡಿದಿರಿ, ಈ ಬಗ್ಗೆ ರಿಯಾಕ್ಟ್ ಮಾಡಿದಿರಿ. ಈ ಪ್ರಕರಣ ಆದ ನಂತರ ದರ್ಶನ್ ಅವರು ಅರೆಸ್ಟ್ ಆದ ನಂತರದ ಬೆಳವಣಿಗೆಗಳು ಮತ್ತು ಇದೀಗ ಬೇಲ್ ಆಗಿರ್ತಕ್ಕಂಥದ್ದು. ಸೊ ಏನು ಹೇಳ್ತೀರಿ ಸರ್? ಫಸ್ಟ್ ರಿಯಾಕ್ಷನ್ ಏನು ಸರ್? ಸರ್, ಈ ಪ್ರಕರಣದಲ್ಲಿ ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ಬಹಳ ಚರ್ಚೆಗಳನ್ನ ಮಾಡಿದ್ವಿ ನಾವು. ಮತ್ತೆ ನ್ಯಾಯಾಲಯಗಳಲ್ಲಿ ನಡೀತಾ ಇರತಕ್ಕಂಥ ಪ್ರಕ್ರಿಯೆಗಳೇನಿದ್ದು ಅದಕ್ಕೆ ಸಂಬಂಧವಾಗಿ ಪೂರಕವಾಗಿ ಹಲವಾರು ವಿಚಾರಗಳನ್ನ ನ್ಯಾಯಾಲಯದಲ್ಲಿ ಏನು ಪ್ರಾಸಿಕ್ಯೂಷನ್ ಅವರು ಮತ್ತೆ ಡಿಫೆನ್ಸ್ ಕೌನ್ಸಿಲ್ಗೆ ಸಂಬಂಧಪಟ್ಟಂತ ಅವರು ವಾದಗಳನ್ನ ಮಂಡಿಸ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಲೆಕ್ಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇದೇ ಅತ್ಯಂತ ಹೆಚ್ಚಿಗೆ ಚರ್ಚೆ ಆಗಿರ್ತಕ್ಕಂಥದ್ದು ಹಾಗೂ ಸಾರ್ವಜನಿಕ ವಲಯನ ಮುಟ್ಟಿರ್ತಕ್ಕಂಥದ್ದು ಈ ವಿಚಾರ ಅಂತ ಅಂದ್ರೆ ತಪ್ಪಾಗ್ಲಾರ್ದು. ಯಾಕೆ ಈ ಒಂದು ಪ್ರಕರಣ ಇಷ್ಟೊಂದು ಅತ್ಯಂತ ಹೆಚ್ಚಿನ ಒಂದು ಅಟೆನ್ಷನ್ ಅಂತ ಅಂದ್ರೆ ಬಹಳ ಸಮಾಜದ ಪೂರ್ಣ ಪ್ರಮಾಣದ ಎಲ್ಲ ಸೆಳೆತಗಳಲ್ಲಿ ಇದು ಸೇರ್ಕೊಬಿಡ್ತು ಅಂತ ಅಂದ್ರೆ ಈ ಮನುಷ್ಯನಿಗೆ ಇರ್ತಕ್ಕಂಥ ಅತ್ಯಂತ ಹೆಚ್ಚಿನ ಫ್ಯಾನ್ ಬೇಸ್, ಅದು ಎಸ್ಪೆಷಲಿ ಈ ದರ್ಶನ್ಗಿರ್ತಕ್ಕಂಥ ಫ್ಯಾನ್ ಬೇಸ್ ಯಂಗ್ಸ್ಟರ್ಸ್ ಬೇಸ್ ಏನಿದೆಯೋ ಅವ್ರು ಮಾಡಿದಂಥ ಹೋರಾಟಗಳು, ಅವರು ನಡ್ಕೊಂಡಂಥದ್ದು, ಮತ್ತೆ ಪ್ರತಿದಿನ ಫಾಲೋ ಮಾಡ್ತಾ ಇರುವಂಥದ್ದು, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಹಳೆಯ ಸಿನಿಮಾಗಳು ಬಿಡುಗಡೆ ಆಗಿದ್ದಂಥದ್ದು, ಮತ್ತೆ ಅವು ಬಹಳ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನ ಕಂಡಂಥದ್ದು, ಇದೆಲ್ಲ ನಮಗೂ ನೋಡ್ತಾ ಇದ್ದಾಗ ಏನು ಅನ್ನಿಸ್ತಾ ಇತ್ತು, ಈಗೆಲ್ಲ ಇರುತ್ತಾ ಅನ್ನಿಸ್ತಾ ಇತ್ತು. ಆದರೆ ಅದು ನಾವು ಅಂದ್ಕೊಂಡಂಗೆ ಯಾವುದು ಇರಲ್ಲ ಅನ್ನುವಂಥದ್ದು ಇದರಲ್ಲಿ ನಮಗೆ ಪ್ರೂವ್ ಆಯಿತು. ಏನು ಅದು ಅಂತಂದ್ರೆ ಕೊಲೆ ಮಾಡಿಬಿಟ್ಟವರೆಲ್ಲ ಒಳಗಡೆ ಇರಬೇಕು, ಹಂಗಾಗಲ್ಲ. ಯಾವುದೇ ಕಾರಣ ಯಾವುದೇ ಸಮಯದಲ್ಲಾಗಲಿ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಅಂತ ಅನ್ನುವಂಥದ್ದು ನ್ಯಾಯಾಲಯದ ಮುಂದೆ ಅದು ಬಂದು ನ್ಯಾಯಾಲಯದ ಮುಂದೆ ನಡೆಸ್ತಕ್ಕಂಥ ವಾದ ವಿವಾದಗಳು, ಪ್ರಾಸಿಕ್ಯೂಷನ್ ಅವರು ತಮ್ಮ ಸಾಕ್ಷ್ಯಾಧಾರಗಳ ನ್ಯಾಯಾಲಯದ ಮುಂದೆ ಮಂಡಿಸುವಂಥದ್ದು, ಮತ್ತು ಡಿಫೆನ್ಸ್ ಕೌನ್ಸಿಲ್ ಅವರು ತಮ್ಮ ಆರೋಪಿಯನ್ನ ನಿರ್ದೋಷಿ ಅಂತ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಈಗಾಗಲೇ ನ್ಯಾಯಾಲಯದ ಮುಂದೆ ನನ್ನ ಲೆಕ್ಕದಲ್ಲಿ ಈ ಜಾಮೀನನ್ನು ಪಡ್ಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ನನ್ನ ಲೆಕ್ಕದಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ನಾನು ಒಂದು ವಿಜಯ ಕರ್ನಾಟಕ ನ್ಯೂಸ್ ಚಾನೆಲ್ನಲ್ಲಿ ಮಾತಾಡ್ತಾ ಇದ್ದೆ, ಈ ಪ್ರಕರಣದಲ್ಲಿ ಬೇಲ್ ಆಗುತ್ತೆ, ಯಾವ್ಯಾವ ಕಾರಣಕ್ಕೆ ಬೇಲ್ ಆಗ್ಬೋದು ಇದರಲ್ಲಿ ಅಂತ ಅನ್ನುವಂಥದ್ದು ನಾನು ಮತ್ತೆ ಅವರು ಶಂಕರ್ ನಾಗ್ ಅವ್ರು ಮಾತಾಡಿದ್ವಿ. ಈ ಪ್ರಕರಣದಲ್ಲಿ ಏನಾಗ್ತು ಅಂದ್ರೆ ಯಾವುದು ಪೂರ್ವಗ್ರಹ ಪೀಡಿತ ಏನಿಲ್ಲ, ಈ ಪ್ರಕರಣ ಬಹಳ ಅಚ್ಚುಕಟ್ಟಾಗೆ ಭೇದಿಸ್ಕೊಂಡು ಬಂದ್ರು ನಮ್ಮ ಪೊಲೀಸ್ನವ್ರುಗಳು. ಆದ್ರೆ ಪ್ರಕರಣದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಮೊದಲಿಂದನೂ ನಾವು ನೈಲಿಂಗ್ ಮಾಡ್ತೀವಿ ಅಂತಂದ್ರೆ ಅದನ್ನ ಒಲಿಯುವಂತದ್ ಕೆಲಸ ಮಾಡ್ತೀವಿ. ಬಹಳ ಅಚ್ಚುಕಟ್ಟಾಗಿ ಬಹಳ ತುಂಬಾ ಅದ್ಭುತವಾಗಿ ಅದನ್ನ ನಾವು ಹೊಲಿಗೆ ಮಾಡ್ಕೊಂಡು ಬಂದಂತ ಸಮಯ. ಆದ್ರೆ ಒಂದು ಪ್ರಕರಣವನ್ನ ಅದು ಸುಪ್ರೀಂ ಕೋರ್ಟ್ ಹೋಗಿ ಅದು ನ್ಯಾಯಾಲಯದೊಳಗಡೆ ಜಾಮೀನನ್ನ ಕ್ಯಾನ್ಸಲ್ ಆಗಿರ್ತಕ್ಕಂಥ ಪ್ರಕರಣಗಳನ್ನ ನಾವು ಈಗಾಗಲೇ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಹಲವಾರು ಕೇಸ್ಗಳಲ್ಲಿ ನೋಡಿದ್ದೀವಿ.